ಸ್ವಾತಂತ್ರ್ಯ ಬಂದ 78 ವರ್ಷಗಳಲ್ಲಿ ಸುಮಾರು 28 ರಾಜ್ಯಗಳಲ್ಲಿ ಸರಾಸರಿ 20 ಮುಖ್ಯಮಂತ್ರಿ ಅಂದರೆ ಸುಮಾರು 500ಕ್ಕೂ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. ಆದರೆ ಅವರು ದಲಿತ ಮುಖ್ಯಮಂತ್ರಿಗಳನ್ನು ಮಾಡಿದ್ದು ಕೇವಲ ಒಂದು 4-5 ಅಷ್ಟೇ. ಬಾಬು ಜಗಜೀವನ್ ರಾಮ್ ಅವರನ್ನು ಸೋಲಿಸ್ತಾರೆ ಇದೇ ಕಾಂಗ್ರೆಸ್ನವರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲೋ ನೆಹರೂಕ್ಕಿಂತ ಮೇಲೆ ಬೆಳೆಬಿಡ್ತಾರೆ ಅನ್ನುವಂಥ, ಯಾಕಂದರೆ ಈಸ್ ದೊಡ್ಡ ಅತ್ಯಂತ ಮೇಧಾವಿಯಾಗಿದ್ದವರು, ಅವರನ್ನು ಸೋಲಿಸ್ತಾರೆ. ಕಾಂಶಿರಾಮ್ ಅವರನ್ನು ಅವಮಾನ ಮಾಡ್ತಾರೆ. ಮಾಯಾವತಿ ಅವರಿಗೆ ಅವಮಾನ ಮಾಡ್ತಾರೆ. ಸೀತಾರಾಮ್ ಕೇಸರಿ ಅವರನ್ನು ಇದು ಟಾಯ್ಲೆಟ್ ರೂಮಲ್ಲಿ ಕೂಡಾಕಿ ಹೊಡಿತಾರೆ. ಇಂಥ ಒಂದು ದಲಿತ ವಿರೋಧಿ ನೀತಿಗಳನ್ನು ಕಾಂಗ್ರೆಸ್ಸು ಸ್ವಾತಂತ್ರ್ಯ ನಂತರ ಪಾಲಿಸ್ಕೊಂಡು ಬಂದಿದೆ. ಇನ್ನು ಕರ್ನಾಟಕಕ್ಕೆ ಬರೋದಾದರೆ ಅಲ್ಲೂ ಕೂಡ ಸುಮಾರು ಹೆಸರುಗಳನ್ನು ನಾನು ಕೊಡಬಲ್ಲೆ. ರಾಚಯ್ಯನವರು ಇರ್ಬೋದು, ಬಸವಲಿಂಗಪ್ಪನವರು ಇರ್ಬೋದು, KH ರಂಗನಾಥ್ ಅವರು ಇರ್ಬೋದು, G ಪರಮೇಶ್ವರ್ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು. ಇವರೆಲ್ಲರಿಗೂ ಮುಖ್ಯಮಂತ್ರಿ ಆಗುವಂಥ ಅರ್ಹತೆಗಳಿತ್ತು ಹಾಗೂ ಅವಕಾಶಗಳು ಹತ್ರ ಕೂಡಿ ಬಂದಿತ್ತು. ಆದರೆ ಆ ಎಲ್ಲ ಒಂದು ಸಮಯದಲ್ಲೂ ಕೂಡ ಕಾಂಗ್ರೆಸ್ಸು ತನ್ನ ದಲಿತ ವಿರೋಧಿ ನೀತಿಯನ್ನು ಪ್ರದರ್ಶಿಸಿ ಇವರೆಲ್ಲರೂ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಿದ ಇತಿಹಾಸ ಇದೆ.